ಹಾಯ್ ಗೈಸ್, ವೆಲ್ಕಮ್ ಒನ್ಸ್ ಅಗೇನ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಡ್ಯಾಡಿ ಬರ್ತಡೇ ಮುಗಿಸ್ಕೊಂಡು ನನ್ನ ನೆಕ್ಸ್ಟ್ ಪ್ರಯಾಣ ಮಂತ್ರಾಲಯ ಹೋಗ್ತಾಯಿದ್ದೀನಿ. ಅಲ್ಲಿಂದ ಚಿಕ್ಕಮಂಗ್ಳೂರು ಹೋಗೋ ಪ್ಲ್ಯಾನ್ ಇದೆ, ಬಟ್ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಬನ್ನಿ ಮಂತ್ರಾಲಯ ಹೋಗೋಣ. ನಮ್ಮ ಹುಡುಗ ಆಚೆ ಬರ್ತೀನಿ ಅಂತ ಇನ್ನೂ ಬಂದಿಲ್ಲ. ಹೋಗ್ತಾ ಹೋಗ್ತಾ ಅವನು ಹಾಗೆ ತಗೊಂಡು ಹೋಗೋದೆ. ಬರೋಣ, ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಬನ್ನಿ ಸ್ನೇಹಿತರೆ. ನಿಮ್ಮ ತಂದೆ ಕ್ಯಾಚ್ ಕೊಡ್ತಾರೆ. ಕೊಡೋ 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 ಕೊಡೋ. ನಮ್ಮ ಡ್ಯಾಡಿ 200 ಕೊಟ್ಟಿದ್ದಾರೆ. ಬಸ್ ಚಾರ್ಜು ಇಲ್ಲ, ಪ್ರಸಾದ ತಗೊಂಬ ಅಂತ 200 ಕೊಟ್ಟವ್ರೆ. ಬಾಯ್. ಸೊ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಹುಡುಗ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಸಿಸ್ಟರ್ ಅವ್ರ ಮದರ್ ಎಲ್ಲ. ಅವನ್ನೆಲ್ಲ ಪಿಕ್ ಮಾಡ್ತೀನಿ ಅಂದ. ಸೊ ಅವ್ನು ಬರ್ತಾನೆ, ಇಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗೋಣ. ಅಷ್ಟು ದೂರ ಸಿಗ್ತಾನೆ. ಎತ್ತಾಕೊಂಡು ಅವ್ರ ಮನೆಗೆ ಹೋಗಿ ಅವ್ನ ಫ್ಯಾಮಿಲಿನ ಕರ್ಕೊಂಡು ಓಡೋದು ಅಲ್ಲಿಂದ ಡೈರೆಕ್ಟ್ ಬಸ್ ಸ್ಟಾಪ್ಗೆ. ನಮ್ಮ ಹುಡುಗರಿಗೆ ಅದಾನಿದ್ದಾನೇ ಇಲ್ಲ, ಬರ್ರಂತ ಒಯ್ತಾ ಇರದೆ. ಇಲ್ಲಿ ಬ್ರೇಕ್ ಆಗ್ತಾನೆ ಪುಣ್ಯಾತ್ಮ, ಅಲ್ಲೋಗಿ ನಿಲ್ಸವನೆ. ಇವರೇ ನಮ್ಮ ಸ್ಪಾನ್ಸರ್ ಇವತ್ತು ಮಂತ್ರಾಲಯ ಟ್ರಿಪ್ಪಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್ ರೈಟ್. We have just reached his home. ಇಲ್ಲಿ ನಮ್ಮ ಮುಕ್ತವಳೆ ಬಿಡು ಬಿಡು ಮುಕ್ತವಳೆ ನೋಡು. ಇನ್ನೂ ರೆಡಿ ಆಗಿಲ್ಲ ಅಕ್ಕ ಅವರು. ಅಕ್ಕ ಇಲ್ಲೆಲ್ಲ ಇರತ್ತಮ್ಮ. ಇನ್ನು ಯಾರು ರೆಡಿನೇ ಆಗಿಲ್ಲ. ಓ ಹೆಣ್ಮಗು ಹೆಣ್ಮಗು ಈಗ ಡಬಲ್ ಅಂದ್ಬಿಟ್ಟು ಸಿಂಗಲ್ ಆಗೋಯ್ತಾ ಚಿತ್ರಾನ್ನ. ಆಧಾರ್ ಕಾರ್ಡು ಬೇಕಾ? ಫೋನಲ್ಲಿದೆ. ಓಕೆ, ಎಲ್ಲ ರೆಡಿ ಆಗಿತ್ತು. ಬನ್ನಿ ಆಂಟಿ ಇವಾಗ. ಇಲ್ಲಿ ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಬರ್ರಕ್ಕ. ಇಷ್ಟು ನಿಧಾನ ಆದರೆ ಹೆಂಗೆ ಮದುವೆ ಮಾಡೋದು? ಬೇಗ ಟೈಮ್ ಆಯ್ತದೆ. ಸೊ ಫೈನಲಿ ವಿ ಆರ್ ಹೆಡಿಂಗ್ ಟು ಮಂತ್ರಾಲಯ. ಇಲ್ಲಿಂದ ಬಸ್ ಸ್ಟಾಪಿಂದ ಬಸ್ಸು, ಆಮೇಲೆ ಮತ್ತೆ ಬಸ್ಸು. ಲಕ್ಷ್ಮಕ್ಕ ಮುಂದೆ, ನಾವು ಹಿಂದೆ. ಸೊ ಫೈನಲಿ ವಿ ಆರ್ ಲಿವಿಂಗ್. ಬನ್ನಿ ಸ್ನೇಹಿತರೆ, ತಾಯಿ ದರ್ಶನ ಮಾಡಕ್ಕೆ ಹೋಗೋಣ. ಜೈ ಶ್ರೀರಾಮ್. ನೀವು ಹತ್ರಮ್ಮ ಹುಡುಗರು ಕೇಳ್ಬಾರ್ದು. ಏನು ಹುಡುಗರು ಮಗ ನೋಡ್ತೀರಲ್ಲ, ಆಲ್ವೇಸ್ ಲೇಟ್. ಎಲ್ಲಿ ಯಾವ ಆಂಟಿ? ಆಂಟಿ ಫುಲ್ ಸ್ಪೀಡಲ್ಲಿದ್ದಾರೆ. ಆಂಟಿ ಮುಂದೆ ಇದ್ದಾರೆ. ಮಳೆ ಗುರು, ಎಲ್ಲಿಗೆ ಹೋಗೋದು? ಮಳೆಯಲ್ಲಿ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಮಳೆಯಲ್ಲಿ ಎಲ್ಲಿಗೆ ಹೋಯ್ತ್ಯಾ ಇರೋ? ಫೈನಲಿ ಹೊಡ್ಕೊಂಬಂದು ಬಸ್ಸಿದ್ದಾರೆ. ಈ ರ್ಯಾನ್ ಆ್ಯಂಡ್ ಕ್ಯಾಚ್ ದಿ ಬಸ್. ಎ ಸಿ ಬಸ್ ಅಬ್ಬೋ. ಹೆಂಗಿದೆ ಫೀಲಿಂಗು? ಫುಲ್ಲು ಸೆಕೆ. ಇವಾಗ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳುವ. ಫೈನಲಿ ವಿ ಹ್ಯಾವ್ ಅರೈವ್ಡ್ ಮೆಜೆಸ್ಟಿಕ್. ಅಕ್ಕ ಬಂದು ಬೇಗ, ಅಕ್ಕ ಬಂದ್ಲು. ಓ ಹೆಣ್ಮಗು ಹೆಣ್ಮಗು. ಮೆಜೆಸ್ಟಿಕ್. ಏ ಇರೋ, ನನ್ನ ಬಿಟ್ಟು ಹೋಯ್ತಿರಲ್ಲೋ. ಫೋಟೋ ನಿಂದು ಒಂದು ಫೋಟೋ ತೆಗಿತೀನಿ. ನಾವು ಓಡುವ ಬಸ್ ಇಲ್ಲದೆ. ಚೆಕಿಂಗ್ ಮಾಡ್ಕೊಳ್ಳೋ ಸೀಟ್ ಹೆಸರು ಚೆಕ್ ಮಾಡ್ಕೊಳ್ಳಿ. We are checking our seats. We are getting to the bus. Finally, we are seated in the bus. ಫೈನಲಿ ವಿ ಹ್ಯಾವ್ ರೀಚ್ ಮಂತ್ರಾಲಯ ಬಸ್ ಸ್ಟಾಪ್. ನಮ್ಮ ಹುಡುಗ ಇನ್ನೂ ಬಸ್ಸೇ ಇಳಿತಾನ. ಇಲ್ಲಿಂದ ಏನು ಮಾಡೋದ ಗೊತ್ತಿಲ್ಲ. ಆಟೋ ಹಿಡಿಬೇಕಾ ಏನು ಅಂತ ನೋಡಿಯಾ.
ಹೆಂಗಿತ್ತಪ್ಪ ಬಸ್ ಜರ್ನಿ? ಸೊ ವಿ ಹ್ಯಾವ್ ರೀಚ್ಡ್ ಮಂತ್ರಾಲಯ. ಅಲ್ಲಿ ಬಸ್ ಇಲ್ದು ಇಲ್ಲಿ ಡೈರೆಕ್ಟಾಗಿ ರೂಮ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಹುಡುಗಂದು ಸ್ಪೆಷಲ್ ರೂಮ್ ಇರುತ್ತೆ ಇಲ್ಲಿ ಮಂತ್ರಾಲಯದಲ್ಲಿ. ಅವ್ರು ಇದ್ರ ಮೇಲೆ ಗೋತ್ರದ ಮೇಲೆ ರೂಮ್ ಕೊಡ್ತಾರೆ. ಆಪೋಸಿಟಲ್ಲೇ ದೇವಸ್ಥಾನ ಇರೋದು. ಇಲ್ಲಿ ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ನಾವು ಡೈರೆಕ್ಟಾಗಿ ದರ್ಶನ ಮಾಡಲಿಕ್ಕೆ ಹೋಗ್ತೀವಿ. ಇಲ್ಲಿ ಎಷ್ಟು ಹತ್ರ ಅಂದರೆ ನಾವು ರೂಮ್ ನೋಡ್ತಾ ಇರೋದು ತುಂಬ ಹತ್ರ. ಇಲ್ಲಿ ನೋಡಿ ತೋರಿಸ್ತೀನಿ. ನಾವು ಇರೋದು ನಂತರ ಜಾಗ ರೂಮು. ಅಲ್ಲಿ ನೋಡಿ ಆಪೋಸಿಟಲ್ಲೇ ದೇವಸ್ಥಾನ. ಅದೇ ದೇವಸ್ಥಾನದ ಎಂಟ್ರೆನ್ಸು. ಎಲ್ಲ ಫ್ರೆಶ್ ಅಪ್ ಆಗಿ ಬನ್ನಿ ರಾಯರ್ ದರ್ಶನ ಮಾಡೋಕ್ಕೆ ಹೋಗೋಣ. ಓ ಹೆಣ್ಮಗು ಹೆಣ್ಮಗು. ನಾವು ಬೆಳಗ್ಗೆ ಎದ್ಬಿಟ್ಟು ರೂಮ್ ಹುಡ್ಕಕ್ಕೆ ಹೋದು. ಬಡ್ಡಿ ಮಗ 3 ವರ್ಷ ಹೇಳದ. ಏನು ರೂಮೇ ಕೊಡಿಸ್ಲಿಲ್ಲ ರೂಮ್ ಕೊಡ್ಸೋಣ ಬಡ್ಡಿದ ರೂಮೇ ಕೊಡಿಸ್ಲಿಲ್ಲ. ಇಲ್ಲೇ ಮಲ್ಕೊಳ್ರಪ್ಪ ನೋಡಿ ಎಷ್ಟು ಜನ ಮಲ್ಕೊಂಡು. ಅದಕ್ಕೆ ಇಲ್ಲಿ ನದಿ ತಾವು ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ 8 ಗಂಟೆ ಮೇಲೆ ರೂಮ್ ಕೊಡಿಸ್ತಾನಂತೆ. 8 ಗಂಟೆ ಮೇಲೆ ರೂಮ್ ತಗೊಳವ. ಹುಡುಕಿ ಸಾಗೋಯ್ತು. 4,000 5,000 ಹೇಳ್ತಾರೆ ಬರುವ ಒಂದು ರೂಮು. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇಲ್ಲಿ ರೂಮ್ ಮಾಡಿಕೊಟ್ಟಿದ್ರು. ಇದು ಗೆಸ್ಟ್ ಹೌಸ್. ನೋಡಿ ಫ್ರೆಂಡ್ಸ್, ನದಿ ಹಾಳಾಗದೆ ಇಂಥವ್ರ ಮಕ್ಕಳಿಂದ. ಎಲ್ಲ ಗಿಡ ನೆಡ್ತಾವ್ರೆ. ಎಲ್ಲ ಗಿಡ ನೆಡ್ತಾವ್ರೆ. ನಮ್ಮ ತುಂಗಭದ್ರೆ ಉಕ್ಕಿ ಹರಿತಾ ಇಲ್ಲ. ಸೊ ಗೈಸ್, ನಮ್ಮ ಔಟ್ಫಿಟ್ಟು ದೇವ ದರ್ಶನ ಮಾಡೋಕ್ಕೆ ನಾವಿಬ್ಬರು ರೆಡಿಯಾಗಿತ್ತು. ನಾವಿಬ್ಬರು ರೆಡಿಯಾಗಿ ನಿನ್ನ ಮಕ್ಕನೇ ಕಾಣ್ತಾ ಇಲ್ಲ ಈಗ ಬಿಸಿಲಿಗೆ. ಸ್ವಲ್ಪ ನಾವು ರೆಡಿಯಾಗಿ ಹೋಗಿರ್ತೀವಿ. ಅಮ್ಮ ಅವರೆಲ್ಲ ಲೇಟಾಗಿ ಬರ್ತಾರೆ. ಹೋಗೋಣ ನಾವು. ಸ್ನೇಹಿತರೆ, ಎಂಟ್ರೆನ್ಸು ಫುಲ್ ತುಂಬ ಹೋಗ್ಬಿಟ್ಟಿದೆ. ನಮಗಂತೂ ಜಾಗನೇ ಇಲ್ಲ. ಇಲ್ಲಿ ಏನು ಮಾಡೋದ ಗೊತ್ತಿಲ್ಲ. ವೀಕೆಂಡ್ ಅಂತ ಫುಲ್ ರಶ್ಶು. ಫೈನಲಿ ವಿ ಕೇಮ್ ಇನ್ ಟು ಲೈನ್. ಅಲ್ಲಿದ್ದಾರೆ ನಮ್ಮ ರಾಯರು. ನಮ್ಮ ರಾಯರ್ನ ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ಕ್ಯಾಮ್ರಾ ಬಾರೋ. ಫೈನಲಿ ರಾಯ ದರ್ಶನ ಆಯಿತು. ಆಚೆ ಬಂದಿದ್ದೀವಿ. ತೀರ್ಥ ತಗೊಂಡು ಅಕ್ಷತೆ ಒಂದು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಈಗ ಆಚೆ ಓಡೋದೇ ಬಾಕಿ ಇರೋದು. ಆಚೆ ಓಡೋಕ್ಕೂ ಕ್ಯೂ. ಬ್ರೇಕ್ಫಾಸ್ಟ್ ಇಡ್ಲಿ ಹೊಡಿ. ಅಲ್ಲಿ ಸ್ನೇಹಿತರೆ, ನಮ್ಮ ದರ್ಶನ ಮುಗೀತು. ಈಗ ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ಈಗ ನಾವು ಅಲ್ಲಿ ಪ್ರಸಾದಕ್ಕೆ ಹೋಗಬೇಕು. ಪ್ರಸಾದ ಇಸ್ಕೊಂಡು ನಾವು ಇಲ್ಲಿಂದ ಡೈರೆಕ್ಟಾಗಿ ಚಿಕ್ಕಮಂಗ್ಳೂರು ಹೋಗ್ತೀವಿ. ನಾವಿಬ್ಬರೇ ಅಲ್ಲಿ ಬೇರೆ ವಿಡಿಯೋ ಮಾಡೋಣ. ಚಿಕ್ಕಮಂಗ್ಳೂರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತ. ಸದ್ಯಕ್ಕೆ ರಾಯರ ದರ್ಶನ ಮಾಡಿದ್ರೆ ನೀವು ಐ ಆಮ್ ಸಾರಿ, ದರ್ಶನ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ಕೇಳ್ತಾ ಹೊಡಿತಾರೆ, ದರ್ಶನ ಮಾಡೋಕ್ಕೆ ಬಿಡಲ್ಲ. ಫೋಟೋ ಎಲ್ಲ ಅಲೋ ಇಲ್ಲ. ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.